ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನೀವು ಒಂದು ಸಮಾಜದ ಪರವಾಗಿ ನೀವು ಮಾತಾಡೋಕ್ಕೆ ಹೋಗ್ತಾ ಇದ್ದೀರಿ? ದೇ ಆರ್ ಆಲ್ ಮೈ ಬ್ರದರ್ಸ್ ಅಂತೀರಿ. ನಿಮ್ಮ ಬ್ರದರ್ಸ್ ಬೆಟ್ಟ ಅದು ಚಾಮುಂಡಿ ಬೆಟ್ಟ, ಹಿಂದೂಗಳದಲ್ದೆ ಇನ್ಯಾರ್ದದು? ತಾಯಿ ಚಾಮುಂಡೇಶ್ವರಿ ಅಧಿದೇವತೆ ಹಿಂದೂಗಳಲ್ಲದೆ ಇನ್ಯಾರ್ದು? ನೀವು ಯಾಕೆ ಮಸೀದಿ ಮಕ್ಕ ಈ ಜಾಗಗಳನ್ನ, ಇದು ಬರೀ ನಿಮ್ಮದಲ್ಲ ರೀ, ಬರೀ ಮುಸಲ್ಮಾನರದಲ್ಲ, ಇದು ಎಲ್ಲರಿಗೂ ಸೇರಿದಂಥದ್ದು. ನಮ್ಮ ಹಿಂದೂಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಅವ್ರನ್ನ ಒಳಗೆ ಬಿಡಬೇಕು. ನೀವು ಅವರು ಏನೋ ಒಂದು ಧಾರ್ಮಿಕವಾಗಿ ಏನೇನು ಮಾಡ್ತಾರೆ ಅದಕ್ಕೂ ಅವಕಾಶ ಕೊಡಬೇಕು ಅಂತ ಎಲ್ಲೂ ಹೇಳಲ್ಲ ನೀವು. ತಾಯಿ ಚಾಮುಂಡೇಶ್ವರಿ ಬೆಟ್ಟನ ನೀವು ನಿಮ್ಮೊಬ್ಬರ ಆಸ್ತಿ ಅಲ್ಲ ಅಂತ ಹೇಳ್ತಿರಲ್ಲ, ಹಂಗಾರೆ ಯಾರ ಆಸ್ತಿ ಅಲ್ಲ ಅಂತ ನಿಮ್ಮ ಆಸ್ತಿನದು? ನೀವು ಹಿಂದೂ ಅಲ್ವಾ? ನಿಮಗೆ ಸೇರಿದ್ದಲ್ವಾ? ಹಂಗಾರೆ ಏನು ಅಲ್ಲೇನಾರು ಇನ್ನೊಂದು ಮಸೀದಿ ಕಟ್ಟಬೇಕು ಅಂತ ಏನಾದ್ರು ತೀರ್ಮಾನ ಮಾಡ್ತಾಯಿದ್ದೀರಾ? ನನಗೆಲ್ಲೋ ಈ ರಾಜ್ಯ ಸರ್ಕಾರದ ಬಗ್ಗೆ ಅನುಮಾನ ಆಗ್ತಾಯಿದೆ. ಈಗ ಆಲ್ರೆಡಿ ಒಂದು ಕಡೆಯಿಂದ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಬರ್ತಾಯಿದೆ. ಧರ್ಮಸ್ಥಳನ ಒಂದು ದೊಡ್ಡ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರಿ. ಈಗ ಯಾರೋ ತುಂಬ ಜನ ಮಾತಾಡ್ತಾಯಿದ್ರು ಮಹದೇಶ್ವರನ ಬೆಟ್ಟ ಟಾರ್ಗೆಟ್ ಮಾಡಿದ್ದಾರೆ ಅಂತ. ನಾವೆಲ್ಲ ಮಹದೇಶ್ವರನ ಬೆಟ್ಟದ ಕಡೆ ದಿಕ್ಕು ನೋಡ್ತಾ ಇದ್ರೆ ನೀವು ಆಲೇ ಚಾಮುಂಡಿ ಬೆಟ್ಟಕ್ಕೆ ಬಂದುಬಿಟ್ಟಿದ್ದೀರಿ. ಏನು ನಿಮ್ಮ ಟಾರ್ಗೆಟು?